ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತು ಈ ವಿಡಿಯೋವನ್ನು ನಿಮ್ಮ ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತಿನ ದಿನ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದುವರೆಗೂ ಬಡ ಕುಟುಂಬದವರು, ಮಧ್ಯಮ ವರ್ಗದವರು ಕೆಲವರು ಎಷ್ಟೋ ಜನ ಫ್ಲೈಟನ್ನು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ, ಅಂದರೆ ಫ್ಲೈಟನ್ನು ಹತ್ತಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಏಕೆಂದರೆ ಆಕಾಶದಲ್ಲಿ ಮೇಲೆ ಹಾರಾಡ್ತಾ ಇದ್ದರೆ ಅದನ್ನು ನೋಡಿ ಎಷ್ಟೋ ಜನ ಖುಷಿ ಪಟ್ಟಿರೋದು ಇದೆ ಸ್ನೇಹಿತರೆ, ಇದುವರೆಗೂ ನಾನು ಕೂಡ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಫ್ಲೈಟ್ನ ಒಳಗಡೆ ಇರ್ತಕ್ಕಂತಹ AC ಬರ್ತಕ್ಕಂಥ, ನಮ್ಮ ತಲೆ ಮೇಲೆ AC ಬರ್ತಕ್ಕಂಥ ಒಂದು ಪಿನ್ಸ್ಗಳು, ಅಂದರೆ ಬಟನ್ಸ್ಗಳು ಸ್ನೇಹಿತರೆ. ಅದನ್ನು ನಾವು ರೈಟಿಗೆ ಅಥವಾ ಲೆಫ್ಟಿಗೆ ಅದನ್ನು ಟರ್ನ್ ಮಾಡಿದಾಗ AC ಓಪನ್ ಆಗುತ್ತೆ. ನಮಗೆ ಯಾವ ಕಡೆ ಬೇಕೋ ಆ ಕಡೆ ಟರ್ನ್ ಮಾಡ್ಬೋದು. ಮತ್ತು ಲೈಟ್ ಬಟನ್ಸ್ ಇರುತ್ತೆ. ಮತ್ತು ಆಕ್ಸಿಜನನ್ನು ಯಾರಾದರೂ ಉಸಿರುಗಟ್ಟಂಗಾದಾಗ ಅಥವಾ ಉಸಿರಾಟ ಸಮಸ್ಯೆ ಆದಾಗ ಆಕ್ಸಿಜನನ್ನು ಇಲ್ಲಿ ಕನೆಕ್ಟ್ ಮಾಡ್ಕೊಬೋದು ಸ್ನೇಹಿತರೆ. ಮತ್ತು ಏನಾದರೂ ಬೇಕು ಅಂದರೆ ಇಲ್ಲಿ ನಿಮಗೆ ಒಬ್ಬರು ಮನುಷ್ಯರ ಚಿತ್ರ ಇದೆ, ಅಂದರೆ ಒಬ್ಬ ವ್ಯಕ್ತಿಯ ಚಿತ್ರ ಇದೆ. ಆ ಚಿತ್ರದ ಮೇಲೆ ಬಟನನ್ನು ಒತ್ತಿದಾಗ ಗಗನಸಖಿಯರು ಬಂದರೆ ನಿಮಗೆ ಏನು ಬೇಕು ಅಂತ ವಿಚಾರಣೆಯನ್ನು ಮಾಡ್ತಾರೆ ಸ್ನೇಹಿತರೆ. ಮೊಟ್ಟ ಮೊದಲಿಗೆ ವಿಮಾನ ಪ್ರಯಾಣ ಮಾಡುವವರಿಗೆ ತುಂಬಾ ಹೆದರಿಕೆ ಇರುತ್ತೆ. ಏನಪ್ಪ, ಮೇಲೆ ಹಾರಾಡುತ್ತೆ, ನಡುಗುತ್ತೆ, ಶೇಕ್ ಆಗುತ್ತೆ, ನಾವೆಲ್ಲ ಕೆಳಗಡೆ ಬಿದ್ದೋಗ್ತೀವಾ, ಅಥವಾ ಎಲ್ಲಾರು ಕೆಳಗಡೆ ಬಿದ್ದರೆ ಹೇಗೆ ಅದು ಸೇವ್ ಆಗುತ್ತೆ, ನಡುತ್ತಾಗ ಏನಾದ್ರು ತೊಂದರೆ ಆದ್ರೆ ಕೆಳಗಿಂದ ಜಂಪ್ ಆದ್ರೆ ಏನಾಗುತ್ತೆ, ಅದಕ್ಕೆಲ್ಲ ಸೇಫ್ಟಿ ರಿಕಾರ್ಡ್ ಇದೆಯಾ ಅಂತ ಕೇಳ್ತಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಲೈಫ್ ಜಾಕೆಟ್ ಅಂತ ಇರುತ್ತೆ. ಅದು ನಾವು ಕೂತ್ಕೊಳ್ಳೋ ಸೀಟಿನ ಕೆಳಗಡೆ ಇರುತ್ತೆ. ಅದನ್ನ ಹೇಗೆ ಧರಿಸ್ಬೇಕು, ಅದನ್ನ ಹೇಗೆ ಲಾಕ್ ಮಾಡಬೇಕು, ಮತ್ತೆ ಅದನ್ನ ಹೇಗೆ ಏರ್ ಪಂಪ್ ಮಾಡಬೇಕು, ಮತ್ತೆ ಹೇಗೆ ಜಂಪ್ ಆಗಬೇಕು ಅನ್ನೋದ್ರ ಬಗ್ಗೆ ಗಗನಸಖಿಯರು ಒಂದು 10 ಮಿನಿಟ್ಸ್ ಅದ್ರ ಬಗ್ಗೆ ಕೋಚ್ ಮಾಡ್ತಾರೆ ಸ್ನೇಹಿತರೆ. ಅದನ್ನ ನೀವು ದಯವಿಟ್ಟು ಗಮನವಿಟ್ಟು ಕೇಳಬೇಕು. ಏನು ಭಯ ಆಗೋದಿಲ್ಲ. ಫಸ್ಟ್ ಟೈಮ್ ಹೋದಾಗ ಒಂದು ಸ್ವಲ್ಪ ಫ್ಲೈಟ್ ಟೇಕಪ್ ಆಗಬೇಕಂದ್ರೆ ಸ್ವಲ್ಪ ನಮಗೆ ಭಯ ಅನ್ನಿಸ್ತು ನನಗೆ, ಬಟ್ ಬೇರೆಯವ್ರಿಗೆ ಹೇಗೆ ಅಂತ ಹೇಳೋಕ್ಕಾಗಲ್ಲ. ನನಗೆ ಭಯ ಅನ್ನಿಸ್ತು. ಆಗ ಒಂದು ಸ್ವಲ್ಪ ಕಣ್ಣು ಮುಚ್ಕೊಂಡ್ರೆ ಏನೂ ಅನ್ಸೋದಿಲ್ಲ. ಒಂದು ಸ್ವಲ್ಪ ಟೇಕಪ್ ಆದ್ಮೇಲೆ ನಾರ್ಮಲ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಪಯಣ, ತುಂಬ ಚೆನ್ನಾಗೇ ಅನ್ನಿಸ್ತು. ಮತ್ತೆ ಕೆಲವರ ಪ್ರಶ್ನೆ ಏನಪ್ಪ ಅಂದರೆ, ಫ್ಲೈಟಲ್ಲಿ ಏನಾದರೂ ರೆಸ್ಟಿಗೆ ಹೋಗ್ಬೇಕು ಅನಿಸಿದ್ರೆ, ಅಂದರೆ ಟಾಯ್ಲೆಟು ಅಥವಾ ಯೂರಿನ್ ಪಾಸ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಅದಕ್ಕೂ ಸಮೇತ ಅಲ್ಲಿ ವ್ಯವಸ್ಥೆ ಇದೆ. ಲಾಸ್ಟಲ್ಲಿ ಅಥವಾ ಫಸ್ಟಲ್ಲಿ ಫ್ರಂಟ್ ಭಾಗದಲ್ಲಿ ಮತ್ತು ಫ್ಲೈಟ್ನ ಕೊನೆಯ ಭಾಗದಲ್ಲಿ ರೆಸ್ಟ್ ರೂಮ್ ಇರುತ್ತೆ, ಸಿಂಗಲ್ ರೆಸ್ಟ್ ರೂಮ್. ಸೊ ಹೋಗ್ಬೋದು. ಅದನ್ನು ಸಮೇತ ಸೆರೆ ಹಿಡಿದೀನಿ, ಈ ವಿಡಿಯೋದಲ್ಲಿದೆ, ನೋಡ್ಬೋದು ಸ್ನೇಹಿತರೆ. ನೀವು ಅಂಥದ್ದೇನು ಇರೋದಿಲ್ಲ, ಹಾಗೆ ಭಯ ಪಡುವಂಥ ಅವಶ್ಯಕತೆಯೂ ಇರೋದಿಲ್ಲ. ನಾರ್ಮಲ್ ಆಗಿ ಎಲ್ಲರೂ ಪ್ರಯಾಣವನ್ನ ಬೆಳೆಸಬಹುದು ಸ್ನೇಹಿತರೆ. ತುಂಬಾ ಚೆನ್ನಾಗಿತ್ತು ಜರ್ನಿ ಅಂತ ಹೇಳ್ತಾ ಇದ್ದೀನಿ. ಫ್ಲೈಟು ಮೂವ್ ಆದಾಗ ನಮ್ಮ ಪಕ್ಕದಲ್ಲೇ ಮೋಡಗಳು ಹರಿದೋಗೋದು ತುಂಬ ಚೆನ್ನಾಗಿತ್ತು. ನಮಗೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ನಾವು ಕೇವಲ ಭೂಮಿ ಮೇಲೆ ಮೋಡವನ್ನು ನೋಡಿದ್ವಿ, ಮೇಲೆ ಹರಿದಾಡೋದು, ಬಟ್ ಪಕ್ಕದಲ್ಲೇ ಮೋಡ ಸ್ನೋ ರೂಪದಲ್ಲಿ ಹೋಗ್ತಾ ಇರುತ್ತೆ ಸ್ನೇಹಿತರೆ. ಅದು ನೋಡಿದಾಗ ತುಂಬ ಖುಷಿನೇ ಅನ್ನಿಸ್ತಾ ಇತ್ತು ನನಗೆ.
ಕಡೆ ನೋಡು.สวมเสื้อลงทางศีรษะสอดตัวล็อกทั้งสองด้านเข้าด้วยกันปรับสายรัดให้แน่นก่อนออกจากเครื่องบินกระตุกแถบสีแดงเพื่อให้เสื้อชูชีพพองลงเป่าท่อนี้เมื่อเสื้อไม่พองลงหรือเมื่อต้องการเพิ่มลมหลอดไฟจะทำงานอัตโนมัติเมื่อสัมผัสกับน้ำ Your life jacket is located under your seat. Put the life jacket over your head. Fasten the buckle in front. Pull the straps tightly around your waist. Before leaving the aircraft, pull down the red tab sharply. Additional inflation is possible by blowing into this mouthpiece. The light will be on automatically when wet. เครื่องบินลำนี้มีทางออกฉุกเฉินทั้งหมด 8 ทาง อยู่บริเวณด้านหน้า 2 ทาง บริเวณปีก 4 ทาง และด้านหลังของเครื่อง 2 ทาง โดยมีเครื่องหมาย Exit เหนือทางออก กรุณาสังเกตทางออกที่ใกล้ท่านที่สุดด้วยค่ะ กรณีฉุกเฉิน ไฟในเครื่องบินจะดับลง โปรดสังเกตไฟฉุกเฉินบนพื้น และเหนือที่จัดเก็บสัมภาระ ทิ้งสัมภาระทั้งหมด ก่อนจะตรงไปยังทางออกที่ใกล้ที่สุด พร้อมทั้งปฏิบัติตามคำแนะนำของลูกเรือค่ะ There are 8 emergency exits on this aircraft. 2 are in the front, 4 are over the wings, and the other 2 are in the back. All exits are clearly marked with the exit sign. Look around to locate the 2 exits nearest your seat. In the event of an emergency, evacuation lights along the floor and over the overhead bin will automatically illuminate to guide you to an exit. Contact cabin crew. Thank you. Board at any time. Ladies and gentlemen, this is a non-smoking flight. National Airport, Bengaluru, India.